ಏನಾಯ್ತು? ಎಲ್ಲಿ ನಮ್ಮ ಮನೆ ಸೊಸೆ? ಮಹೇಶ, ನಿನ್ನ ಕಣ್ಣಿಗೆ ಇವ್ರು ಹೇಗೆ ಕಾಣ್ತಾರೆ? ಇವ್ರು ನಮ್ಮ ಮನೆ ಹಿರಿ ಸೊಸೆ. ಕಿರಿ ಸೊಸೆ ಡೆಲ್ಲಿಗೆ ಹೋಗಿದ್ದಾರಲ್ಲ. ಅಲ್ಲಪ್ಪ, ಪೂರ್ಣಿ ದೀಪಿಕಾ ಎಲ್ಲಿ? ಅವರಿಬ್ರು ಆಮೇಲೆ ತಿಂಡಿ ಮಾಡ್ತಾರಂತೆ. ತುಳಸಿಯವರೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವತ್ತು ನಾನು ಬಡಿಸ್ತೀನಿ. ಬೇಡಣ ಬೇಡ ಬೇಡ. ಫಾರ್ ಎ ಚೇಂಜ್ ನಾನೇ ಬಡಿಸ್ತೀನಿ. ಇವತ್ತು ನೀವೆಲ್ಲ ಕೂತು ತಿಂಡಿತೀನಿ. ಮಹೇಶ್ವರೇ, ನೀವೀಗ ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಪರವಾಗಿಲ್ಲ, ಅವ್ರಿಗೆ ನಾನೇ ಬಡಿಸ್ತೀನಿ. ವೆಲ್ಕಮ್ ಚಿಕ್ಕಮ್ಮ. ಏನು ಶಾರ್ವರಿ, ಹೇಗಿದೆಯಾ? ಡೆಲ್ಲಿಲಿ ಕೆಲಸಗಳೆಲ್ಲ ಆರಾಮಾಗಾಯ್ತಾ? ಎಲ್ಲ ಆರಾಮಾಗಾಯ್ತು ಬಾವ. ಈ ಮಧ್ಯದಲ್ಲಿ ನಿಮಗೆ ಹೆಚ್ಚಾಗಿ ಫೋನ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನೀನು ಫೋನ್ ಮಾಡಿ ಅಪ್ಡೇಟ್ ಮಾಡದೇ ಇದ್ದರೂ ನೀನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಚಿಕ್ಕಮ್ಮ ಹೋಗಿದ್ದಾರೆ ಅಂದರೆ ಮುಗೀತು. ಅವರು ಪ್ರತಿಯೊಂದನ್ನು ಸೆಟ್ರೇಟ್ ಮಾಡೇ ಬರೋದು. ಶಾರ್ವರಿಯವರೇ, ನೀವೇನೋ ಕೆಲಸ ಅಂತ ಡೆಲ್ಲಿಗೆ ಹೊರಟ್ಬಿಟ್ರಿ. ಆದರೆ ನೀವಿಲ್ಲದೆ ನಿಜವಾಗ್ಲೂ ಮನೆ ಬಿಕೋ ಅಂತ ಇತ್ತು. ಮನೇಲಿ ಏನೇನೋ ನಡೆದೋಯ್ತು. ಆದರೆ ಈಗ ನೀವು ಬಂದಿದ್ದೀರಲ್ಲ, ಒಂಥರ ಸಮಾಧಾನ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ನಾನು ಬಂದಿದ್ದು ನಿಮಗೆ ಖುಷಿ ಆಗಲಿಲ್ವಾ? ಖುಷಿ ಆಗದೆ ಇರತ್ತೆ ಚಿಕ್ಕಮ್ಮ. ಖುಷಿಗೆ ಏನು ಮಾತುಗಳೇ ಹೊರಟಿಲ್ಲ ಅನ್ಸುತ್ತೆ. ಹಾಯ್ ಮಾಮ್, ಹೌ ಆರ್ ಯು? ಯಾವಾಗ ಬಂದೆ? ಈಗ ತಾನೇ ಬಂದೆ ಪುಟ್ಟ. ನೀ ಹೇಗಿದೆಯಾ? ಐ ಆಮ್ ಕೂಲ್. ನೀ ಹೇಗಿದ್ಯಾ? ತುಂಬ ಚೆನ್ನಾಗಿದ್ದೀನಿ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಓಹೋ, ನಮ್ಮನ್ನು ಮಿಸ್ ಮಾಡ್ಕೋತಿದ್ರೋ ಅಥವಾ ಮಿಸ್ಸಸ್ ಇಲ್ಲ ಅಂತ ಒದ್ದಾಡ್ತಿದ್ರಲ್ಲ ಚಿಕ್ಕಪ್ಪ, ಅವ್ರನ್ನ ಮಿಸ್ ಮಾಡ್ಕೋತಿದ್ರಾ? ನೋಡಿ ನೋಡಿ, ಅದಕ್ಕೆ ಡ್ಯಾಡ್ ಆವಾಗ್ಲಿಂದ ಕಣ್ಣಲ್ಲೇ ಮಾತಾಡ್ತಿರೋದು. ಮನ್ಸಲ್ಲಿರೋದೆಲ್ಲ ಬಾಯಿಗೆ ಬಂದ್ಬಿಟ್ರೆ ನಾವ್ ಎಲ್ಲಿ ಕೇಳಿಸ್ಕೊಂಡ್ಬಿಡ್ತೀವೋ ಅಂತ. ಸರಿ, ಬನ್ನಿ ಶಾರ್ವರಿ, ಕೂತ್ಕೊಂಡು ತಿಂಡಿ ತಿನ್ನೋರಂತೆ. ನಾನು ಫ್ರೆಶ್ ಆಗಿ ಬರ್ತೀನಿ, ನೀವೆಲ್ಲರೂ ತಿಂಡಿ ತಿನ್ನಿ. ಸರಿ, ಬೇಗ ಬಾ ಮಾಮ್. ಆಯಿತು.
ತಗೊಳ್ಳಿ. ನಿಜವಾಗ್ಲೂ ಶಾರ್ವರಿ ಅವರೇ, ಈ ಮನೆಯಲ್ಲಿ ಮಾಧವ್ ಅವ್ರ ಜವಾಬ್ದಾರಿ ಅರ್ಧ ಕಡಿಮೆ ಮಾಡಿದ್ದು ನೀವೇ. ನಾವು ನಿಮ್ಗೆ ಎಷ್ಟು ಋಣಿಯಾಗಿದ್ರು ಸಾಲದು. ಹಾಗೆಲ್ಲ ಯಾಕಂತೀರಾ? ಇದು ನನ್ನ ಮನೆ ಅಂದಮೇಲೆ ಈ ಮನೆಗೋಸ್ಕರ ಅಷ್ಟಾದರೂ ಮಾಡಬಾರ್ದಾ? ನಾನು ಏನೇ ಮಾಡಿದ್ರು, ಎಲ್ಲೇ ಇದ್ರು, ಏನೇ ಯೋಚನೆ ಮಾಡ್ತಾ ಇದ್ರು ಈ ಮನೆ ಬಗ್ಗೆನೇ ಆಗಿರತ್ತೆ. ಬಂದ್ರಾ? ಬನ್ನಿ. ನೋಡಿ ಶಾರ್ವರಿ ಅವರೇ, ನೀವಿಲ್ಲ ಅಂತ ಮಹೇಶ್ ಅವರು ಮಾತಾಡೋದೇ ಕಡಿಮೆ ಮಾಡಿಬಿಟ್ಟಿದ್ರು. ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಸಪ್ಪಗಿರ್ತಾರೆ, ತಲೆ ತುಂಬ ಏನೋ ತುಂಬಿಕೊಂಡಿರೋ ಹಾಗಿರ್ತಾರೆ. ತಲೆ ತುಂಬ ಏನೋ ತುಂಬಿಕೊಂಡಿರೋದಲ್ಲ, ತಲೆ ತುಂಬ ನನ್ನನ್ನೇ ತುಂಬಿಕೊಂಡಿದ್ದಾರೆ. ಅದು ನಿಜಾನೇ. ನೀವು ಬರ್ತಿದ್ದ ಹಾಗೆ ಮಹೇಶ್ ಅವ್ರ ಮುಖದ ಕಳೆನೇ ಬದಲಾಗ್ಬಿಟ್ಟಿದೆ. ಸರಿ ಸರಿ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ತೊಂದರೆ ಕೊಡಲ್ಲ. ಇಷ್ಟು ದಿನ ನೀವಿಲ್ಲದೆ ಎಷ್ಟು ಪರದಾಡ್ಬಿಟ್ಟಿದಾರೋ ಏನೋ, ಈಗ ನೀವು ವಿಚಾರಿಸ್ಕೊಳ್ಳಿ. ಏನ್ರಿ, ನಾನಿಲ್ಲ ಅಂತ ಬೇಜಾರಾಗಿದ್ರಾ ಅಥವಾ ಭಯದಲ್ಲೇ ಒದ್ದಾಡ್ತಿದ್ರಾ? ಡೆಲ್ಲಿಲಿ ನಿನ್ನ ಕೆಲಸ ಮುಗಿದು 4 ದಿನ ಆಗಿದೆ, ಆದರೆ ಈಗ ಮನೆಗೆ ಬಂದಿದೆಯಾ? ಎಲ್ಲೂ ಹೋಗಿದ್ದೆ? ಏನು ಮಾಡ್ತಿದ್ದೆ? ಬರ್ತಿದ್ದ ಹಾಗೆ ಎನ್ಕ್ವೈರಿ ಶುರು ಮಾಡ್ಕೊಂಡ್ರಾ? ಹೇಳ್ತೀನಿ, ಪ್ರತಿಯೊಂದನ್ನು ಹೇಳ್ತೀನಿ. ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಏನು ಮಾಡಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗಬೇಕು. ಆದರೆ ಅದಕ್ಕೆ ಅಂತ ಟೈಮ್ ಬರಬೇಕಲ್ಲ. ಆ ಟೈಮ್ ಬಂದಾಗ ಎಲ್ಲ ಅರ್ಥ ಆಗುತ್ತೆ. ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗಿನ್ನೂ ಸಮಯ ಬೇಕಾಗಿಲ್ಲ. ನನಗೆ ಗೊತ್ತು ನೀನು ಡೆಲ್ಲಿಯಿಂದ ನೇರವಾಗಿ ಇಲ್ಲಿಗೆ ಬಂದಿಲ್ಲ ಅಂತ. ಬೇರೆಲ್ಲ ಹೋಗಿದ್ಯಾ? ಹೇಳು, ಏನು ಸಂಚು ಮಾಡ್ತಿದೀಯಾ? ಎಲ್ಲಿ ಹೋಗಿದ್ದೆ? ಹೇಳಲೇಬೇಕಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಅಣ್ಣನಿಂದ ಸರ್ವನಾಶ ಆಯ್ತಲ್ಲ ನನ್ನ ಕುಟುಂಬದ ಒಂದು ಜೀವ. ಆ ಜೀವದ ತುಡಿತನ ಕೇಳಿಸ್ಕೊಳಕ್ಕೆ ಹೋಗಿದ್ದೆ. ಏನೋ ನಿನ್ನ ಕುಟುಂಬನ? ನಮ್ಮ ಅಣ್ಣನಿಂದ ಸರ್ವನಾಶ ಆಯ್ತಾ? ಏನು ಮಾತಾಡ್ತಾ ಇದೀಯಾ? ನೀನು ಅನಾಥೆ ತಾನೆ? ಯಾರಿದ್ರು ನಿನ್ನ ಕುಟುಂಬದಲ್ಲಿ? ನಮ್ಮ ಅಣ್ಣಂಗೂ ನಿಮ್ಮ ಕುಟುಂಬಕ್ಕೂ ಏನು ಸಂಬಂಧ? ಬರೀ ಅದೊಂದು ಮಾತಿಗೆ ನಿಮ್ಮ ಮನಸ್ಸಿನಲ್ಲಿ 100 ಪ್ರಶ್ನೆ ಹುಟ್ತಾ ಇದೆ ಅಲ್ವಾ? ಏನು ಅನ್ಕೊಂಡಿದ್ದೀರಾ ನನ್ನ? ಈ ಮನೆಗೋಸ್ಕರ, ಈ ಮನೇಲಿ ಅಧಿಕಾರ ಚಲಾಯಿಸೋದಕ್ಕೋಸ್ಕರ ಅಷ್ಟೇ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ ಅನ್ಕೊಂಡ್ರಾ? ನಾನು ಈ ಮನೆಗೆ ಬಂದಿದ್ದೆ ನನ್ನ ಸೇಡಿನ ಬೆಂಕಿಲಿ ಈ ಮನೆನ ಸುಟ್ಟು ಬೂದಿ ಮಾಡೋದಕ್ಕೆ. ನನ್ನ ಕುಟುಂಬದ ಕಣ್ಣೀರಿನ ಶಾಪಕ್ಕೆ ಈ ಮನೆನ ಬಲಿ ತಗೊಳ್ಳೋದಕ್ಕೆ. ಶಾರ್ವರಿ, ಏನು ಮಾತಾಡ್ತಿದ್ಯಾ ನೀನು? ನೀನು ಅನಾಥೆ, ನಿನಗೆ ಯಾವ ಕುಟುಂಬನೂ ಇಲ್ಲ. ಸದ್ಯಕ್ಕೆ ಹಾಗೆ ಅಂದ್ಕೊಂಡಿದ್ದು ಬಿಡಿ. ನನ್ನನ್ನಾಗಲಿ ನನ್ನ ಮನಸ್ಸಿನಲ್ಲಿ ಉರಿತಿರೋ ಕಿಚ್ಚನ್ನಾಗಲಿ ಕೆತ್ಕೋಕ್ ಬರಬೇಡಿ. ಯಾಕೆ ಕೂತಿದೆ ಸಿರಿ? ಇನ್ನೂ ಮುಗ್ದಿಲ್ಲ ಒಂದು ಲೆಕ್ಕಾಚಾರ. ಲೆಕ್ಕ ಮುಗಿಯುತ್ತೋ ಬಿಡುತ್ತೋ, ಆದ್ರೆ ಮನೆಯಲ್ಲಂತೂ ರೇಷನ್ ಮುಗ್ದಿದೆ ಸಮರ್. ಇವತ್ತು ಅಡ್ಗೆ ಮಾಡೋದಕ್ಕೂ ರೇಷನ್ ಜಾಸ್ತಿ ಇಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು.
ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ, ನೀನು ದುಡಿತಾ ಇರೋದು, ತಾತ ಕೊಡ್ತಾ ಇರೋ ಹಣ ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಮತ್ತೆ ತಾತನ ಹತ್ರ ಕೇಳೋಣ ಅಂದರೆ ನನಗೆ ಮನಸ್ಸಾಗ್ತಿಲ್ಲ. ಪಾಪ ಅವರು ಬರೋ ಪೆನ್ಷನ್ ದುಡ್ಡಲ್ಲಿ ಎಷ್ಟು ಅಂತ ಕೊಡ್ತಾರೆ ಹೇಳು? ಇಲ್ಲ, ಅವ್ರ ಹತ್ರ ಏನು ಕೇಳೋದೇನು ಬೇಡ, ನಾನೇ ಹೇಗಾದ್ರೂ ಅರೇಂಜ್ ಮಾಡ್ತೀನಿ. ಅರೆ ಮಾವ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಾತ, ಯಾರು ಬಂದಿದ್ದಾರೆ ನೋಡಿ. ಹೇಗಿದ್ದೀರಾ ಮಾವ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಅಮ್ಮ ಚೆನ್ನಾಗಿದ್ದಾರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ ಮಾವ, ನಾನು ಕಾಫಿ ತರ್ತೀನಿ. ಇಲ್ಲ ಅದೆಲ್ಲ ಏನೋ ಬೇಡ. ಅರೆ ಮಾಧವ, ಹೇಗಿದ್ದೀಯಾ? ನೆನ್ನೆ ಮನೇಲಿ ಎಲ್ಲ ಸರಿ ಹೋಯ್ತು ತಾನೆ? ಅಲ್ಲ, ಆ ಜನಾರ್ದನ್ನ ಸುಮ್ಮನೆ ಬಿಟ್ಬಿಟ್ಯಾ? ಅವನ ವಿಷಯ ಬಿಡಿ, ಅವನು ನಾವಂತೂ ದೂರ ಇಟ್ಟಿದ್ದೀವಿ, ಇನ್ನು ದೇವ್ರಿಗೆ ಬಿಟ್ಟಿದ್ದು. ಅಂತ ನೀಚರಿಗೆ ದೇವರೇ ಪಾಠ ಕಲಿಸ್ಬೇಕು. ಆದರೆ ನೀವುಗಳು ನನ್ನನ್ನು ಯಾಕೆ ದೂರ ಇಟ್ಟಿದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರೆ ಏನ್ ಮಾತಾಡ್ತಾ ಇದೀಯ ಮಾಧವ? ನಾವು ನಿನ್ನನ್ನ ದೂರ ಇಡ್ತೀವ? ಮತ್ತೆ ಮನೇಲಿ ಇಷ್ಟು ಕಷ್ಟ ಇರುವಾಗ ಒಂದ್ಸಾರಿನೂ ನಿಮ್ಗೆ ನನ್ನ ನೆನಪಾಗ್ಲಿಲ್ವಾ? ಸಿರಿ ಸಮರ್ಥ ಮಾತಾಡ್ತಿದ್ದೇನ ಕೇಳಿಸ್ಕೊಂಡೆ. ಮನೆಯಲ್ಲಿ ರೇಷನ್ ತರೋದಕ್ಕೂ ಕಷ್ಟ ಇದೆ ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ನಾವು ನಿಮ್ಮ ಮನೆಯವರು ಅನ್ನೋದನ್ನ ಮರ್ತು ಬಿಟ್ರಾ? ರೇಷನ್ ತರೋದಕ್ಕೆ ನಮ್ಮ ಮನೇಲಿ ಸಮಸ್ಯೆನಾ? ಏನ್ ಸೊಗ್ಲಾಡಿ ಏನ್ ಹೇಳ್ತಾ ಇದ್ದಾರೆ ಇವರು? ಇಲ್ಲಪ್ಪ, ನಮ್ಗಂಥ ಸಮಸ್ಯೆ ಯಾವುದು ಇಲ್ಲ. ತಾತ, ಅದು ನಾನು ಸಮರ್ ಜೊತೆ ಸುಮ್ಮನೆ ತಮಾಷೆಯಾಗಿ ಮಾತಾಡ್ತಾ ಇದ್ದೆ. ಅದನ್ನ ಮಾವ ಕೇಳಿಸ್ಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಮನೆಯಲ್ಲಿ ಅಂಥ ಸಮಸ್ಯೆ ಏನೂ ಇಲ್ಲ ಮಾವ. ನಾವೆಲ್ಲರೂ ಖುಷಿ ಖುಷಿಯಾಗಿ ಆರಾಮಾಗಿದ್ದೀವಿ. ಅದೇ ಮತ್ತೆ, ಈಗ ನನಗೆ ಪೆನ್ಷನ್ ಬರುತ್ತೆ, ಸಮರ್ಥ ದುಡಿತಾನೆ, ಸಿರಿನೂ ದುಡಿತಾ ಇದ್ದಾಳೆ, ಇನ್ನು ನಮ್ಮ ಜುಗ್ಗ ಇದ್ದಾನಲ್ಲ ಅವನ ಫ್ಯಾಮಿಲಿ ಮೆಂಬರು ಪ್ರಸಾದ್, ಅವನು ಅಷ್ಟು ಇಷ್ಟು ಕೊಡ್ತಾ ಇರ್ತಾನೆ. ಹೀಗಾಗಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಹಾಗೆ ನೋಡಿದ್ರೆ ನಮಗೆ ಜಾಸ್ತಿ ದುಡ್ಡು ಬಂದು ಈಗ ಒಂದು ಚೀಟಿ ಹಾಕೋದಕ್ಕೂ ಶುರು ಮಾಡಿದ್ದೀವಿ ಅಲ್ವಾ ಸೊಗಲಾಡಿ? ಹೌದು ತಾತ, ಇಷ್ಟೆಲ್ಲ ಇದ್ರೂ ಸಮರ್ಥ ಕಾಲು ಎಳೆಯೋದಕ್ಕೆ ನಾನು ಸುಮ್ಮನೆ ಹಾಕಿ ತಮಾಷೆ ಮಾಡ್ತಾ ಇದ್ದೆ. ಅದನ್ನ ಮಾವ ಕೇಳಿಸ್ಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೆ. ಓ, ಹಾಗಾದ್ರೆ ನಿಜವಾಗ್ಲೂ ನಿಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ? ಇಲ್ಲಪ್ಪ, ಅಂಥ ಯಾವ ಸಮಸ್ಯೆನೂ ಇಲ್ಲ. ಅಕಸ್ಮಾತ್ ಸಮಸ್ಯೆ ಏನಾದರೂ ಬಂತು ಅಂದರೆ ನಾನೇ ನಿನಗೆ ಫಸ್ಟ್ ಫೋನ್ ಮಾಡಿ ಹೇಳ್ತೀನಿ, ಸರಿಯಾ? ಡ್ಯಾಡ್, ಇವತ್ತು ನೀವೇ ನನ್ನ ಕಾಲೇಜಿಗೆ ಬಿಡಬೇಕು. ನಾನಾ? ಬೇಡಮ್ಮ, ನನಗೆ ಬೇರೆ ಕೆಲಸ ಇದೆ. ನೀನು ಸಮರ್ಥ ಇರ್ಬೇಕು, ಅವನ ಜೊತೆ ಹೋಗು. ನೋ ಡ್ಯಾಡ್, ನಂಗೆ ಅವನ ಜೊತೆ ಹೋಗೋಕೆ ಇಷ್ಟ ಇಲ್ಲ. ಸುಮ್ಮನೆ ಕಿರಿಕಿರಿ. ಇನ್ಫ್ಯಾಕ್ಟ್ ಅವ್ನು ಇನ್ನೂ ಬಂದೂ ಇಲ್ಲ. ಇವತ್ತು ನೀವೇ ಬಿಡಬೇಕು ಪ್ಲೀಸ್. ಆಗಲ್ಲ ಅಂತ ಹೇಳಿದ್ನಲ್ಲ, ನನಗಿವತ್ತೊಂದು ಮುಖ್ಯವಾದ ಕೆಲಸ ಇದೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಇವತ್ತೊಂದಿನ ನೀನು ಕ್ಯಾಬಲ್ಲಿ ಹೋಗು. ಏನು, ಪೊಲೀಸ್ ಸ್ಟೇಷನ್ಗಾ? ವೈ ಡ್ಯಾಡ್, ಏನಾಯಿತು? ಎನಿ ಪ್ರಾಬ್ಲಮ್? ಹೌದು, ಒಂದು ದೊಡ್ಡ ಪ್ರಾಬ್ಲಮ್ಮೇ ಆಗಿದೆ. ಆದರೆ ಈ ಮನೆಯಲ್ಲಿ ಯಾರಿಗೂ ಅದು ಅರ್ಥ ಆಗ್ತಿಲ್ಲ ಅಷ್ಟೆ. ಇವತ್ತು ಈ ಮನೆಯಲ್ಲಿ ಒಂದಷ್ಟು ಇಶ್ಯೂಗಳು ನಡೆಯುತ್ತೆ. ನೀನು ಚಿಕ್ಕ ಹುಡುಗಿ, ಅಂಥ ಸಮಯದಲ್ಲಿ ಇಲ್ಲಿರೋದು ಬೇಡ. ನೀನು ಈಗಲೇ ಕಾಲೇಜಿಗೆ ಹೊರಡು. ವಾಟ್ ಇಸ್ ದಿಸ್ ಡ್ಯಾಡ್? ಓದೋ ಮಕ್ಕಳಿಗೆ ಅಷ್ಟೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳ್ತೀನಿ. ದೊಡ್ಡವ್ರ ವಿಷಯ ಇದು, ನೀನು ತಲೆ ಹಾಕ್ಬೇಡ. ನೀನು ಹೊರಡು. ನಿಧಿ, ಕಾಲೇಜಿಗೆ ಲೇಟ್ ಆಗಲಿಲ್ವಾ? ಯಾಕೆ ಹೀಗೆ ನಿಂತಿದ್ಯಾ? ಅದು ಡ್ಯಾಡ್ನ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದೆ ಮಾಮ್. ಆದರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಟ್ರು.
ಏನು ಪೊಲೀಸ್ ಸ್ಟೇಷನ್ಗ? ಯಾಕೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ? ಅದೇ ಗೊತ್ತಿಲ್ಲ ಮಾಮ್. ಡ್ಯಾಡ್ ಒಂದೊಂದ್ಸಲಿ ತುಂಬ ವಿಚಿತ್ರವಾಗಿ ಮಾತಾಡ್ತಾರೆ. ಈ ಮನೇಲಿ ಅದೇನೋ ದೊಡ್ಡ ಇಶ್ಯೂ ಆಗುತ್ತೆ, ಮಕ್ಳಿಗೆ ಅದೆಲ್ಲ ಗೊತ್ತಾಗಬಾರ್ದು, ಹಿಂಗೆ ಕಾಲೇಜಿಗೆ ಹೊರಡು ಅಂತ ಹೇಳಿ ನನ್ನನ್ನೇ ಮನೆಯಿಂದ ಆಚೆ ಕಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಏನಾಯಿತು ಈ ಮನೇಲಿ? ಗೊತ್ತಿಲ್ಲ. ಮಾಮ್, ನೀನೇನಾದರೂ ಶಟಪ್. ನಾನು ಬಂದಿದ್ದ ದಿನಾನೇ ಇವ್ರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ? ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ? ಪೊಲೀಸ್ ಹತ್ರ ಎಲ್ಲ ವಿಷಯನೂ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದಾರಾ? ರೀ ಅವಿ ಅವ್ರು ಎಲ್ಲಿ ಹೋದ್ರು? ಏನಾಯ್ತು? ಮನೇಲಿ ಯಾರನ್ನ ನಂಬಬೇಕೋ ಬಿಡಬೇಕೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಲ್ವಾ? ಚಿಕ್ಕಪ್ಪ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ರಾಮಣ್ಣ, ಏನಾಗ್ತಿದೆ ಇಲ್ಲಿ? ಇವ್ರು ಯಾಕೆ ಪೊಲೀಸ್ ಸ್ಟೇಷನಿಗೆ ಹೋದ್ರು? ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಅವಿ ಹತ್ರ ಏನೋ ಮಾತಾಡ್ತಿದ್ರು. ಅವಿ ಅದಾದ್ಮೇಲೆ ಆ ಕೆಲಸದವನ ಹತ್ರ ಮಾತಾಡ್ತಿದ್ದ. ನನ್ನ ವಿಷಯನ ಅವಿಗೆ ಹೇಳಿಬಿಟ್ಟಿದ್ದಾರಾ? ಅವಿ ಮನೇಲಿ ಕೆಲಸದವನ ಹತ್ರ ವಿಚಾರಿಸ್ತಾ ಇದ್ನ. ಅವಿ ಮಾತಾಡಿದ ರೀತಿನೂ ಬೇರೆ ಥರನೇ ಇತ್ತು. ಸ್ಟೇಷನ್ಗೇನಾದರೂ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರಾ? ನಾನು ಈ ಮನೇಲಿ ಯಾರಿಗಾದ್ರೂ ತೊಂದರೆ ಕೊಡ್ತೀನಿ ಅಂತ ಅವಿಗೆ ಕೇರ್ ತಗೊಳಕ್ಕೆ ಹೇಳಿದಾರಾ? ಛೇ, ಏನು ನಡೀತಿದೆ? ಅವಿ, ನಿಮ್ಮ ಚಿಕ್ಕಪ್ಪ ಎಲ್ಲಿ ಹೋದ್ರು? ಅವ್ರು ನನ್ನ ಹತ್ರ ಏನೂ ಹೇಳಿ ಹೋಗಲಿಲ್ಲ. ಚಿಕ್ಕಪ್ಪ ನನ್ನ ಹತ್ರ ಹೇಳಿದ್ದಾರೆ. ಅವ್ರ ತಲೆಯಲ್ಲಿ ತುಂಬ ವಿಷಯಗಳಿದೆ, ಅದಕ್ಕೆಲ್ಲ ಕ್ಲಾರಿಟಿ ಬೇಕಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರು ಬರ್ತಾರೆ ಬಿಡಿ. ಏನು ಹೇಳ್ತಾ ಇದೀಯ ಅವಿ? ಮಹೇಶ್ ಅವರು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಏನಂತ ಹೇಳಿ ಅಮ್ಮ, ಚಿಕ್ಕಪ್ಪನಿಗೆ ಹಳೆ ವಿಷಯಗಳೆಲ್ಲ ಯಾವುದು ಬಿಟ್ಕೊಡೋಕೆ ಮನಸ್ಸಿಲ್ಲ. ಹಿಂದೆ ಏನು ನಡೆದಿತ್ತು ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕಾರಣ ಹುಡುಕ್ತಿದ್ದಾರೆ. ಅದಕ್ಕೋಸ್ಕರನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಏನಾಗಿದೆ? ಅವ್ರು ಬರ್ತಾರಲ್ಲ, ನಿಮಗೆ ಗೊತ್ತಾಗತ್ತೆ. ಇನ್ಸ್ಪೆಕ್ಟರ್ ಇವಳೇ ಶಾರ್ವರಿ.